ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ಮೊದಲನೇದು ಹೆಲ್ತ್ ಇನ್ಶೂರೆನ್ಸ್, ಎರಡನೇದು ಲೈಫ್ ಇನ್ಶೂರೆನ್ಸ್, ಮೂರನೇದು ಎಮರ್ಜೆನ್ಸಿ ಫಂಡ್. ಯಾಕಂದರೆ ಪ್ರೊಟೆಕ್ಷನ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಏರುಪೇರಾಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ, ನಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದರೆ ನಾವೇನು ದುಡ್ಡು ಕೂಡಿಸಿರ್ತೀವಿ ಅದೆಲ್ಲ ಕಳ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ. ವರ್ಷಕ್ಕೆ ಇಂತಿಷ್ಟಂತ ಪ್ರೀಮಿಯಂ ಕಟ್ಕೊಂಡು ಅವರೊಂದು ಕವರ್ ಕೊಡ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ನಿಮಗೆ ಅಷ್ಟು ಕವರ್ ತಗೊಂಡು ಸೇಫ್ಟಿ ಮಾಡ್ಕೋಬೇಕು. ಅದರಲ್ಲೂ ನೀವು ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರದ್ದು ಒಂದು ಇನ್ಶೂರೆನ್ಸ್ ಇರಬೇಕು. ಪೇರೆಂಟ್ಸ್, ಯಾಕಂದರೆ ಅವರಿಗೆ ವಯಸ್ಸಾಗಿರುತ್ತೆ, 55-60 ದಾಟಿದಾಗ ಸೀನಿಯರ್ ಸಿಟಿಜನ್, ಆ ಟೈಮಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ ಖರ್ಚು ಬರುತ್ತೆ. ಹಾಗಾಗಿ ಅವರಿಗೆ ಸಪ್ರೇಟಾಗಿ ಒಂದು ಕವರ್ ತಗೋಬೇಕು. ಯಾವ ರೀತಿ ಚೂಸ್ ಮಾಡೋದು? ಬ್ರ್ಯಾಂಡ್, ಕ್ಯಾಶ್ಲೆಸ್ ನೆಟ್ವರ್ಕ್ ಕವರೇಜ್ ಇದೆಯಾ ಚೆಕ್ ಮಾಡಿ. ಪೇಔಟ್ ರೇಷಿಯೋ ಏನಿದೆ, 99.5 ಇದೆಯಾ, ವ್ಯಾಲ್ಯೂ ರೇಷಿಯೋ ಎಷ್ಟಿದೆ ಅದನ್ನು ಚೆಕ್ ಮಾಡಿ LIC ಅವರ ಸಲಹೆ ಪಡೆದು ತಗೊಳ್ಳಿ. ನಿಮ್ಮ ಪರಿವಾರದಲ್ಲಿ ನೀವು ಒಬ್ಬರೇ ದುಡಿತಾ ಇದ್ದರೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಜೀವನ ನಡೆಸೋದು ಹೇಗೆ? ನಿಮ್ಮನ್ನು ನಂಬಿದವರ ಗತಿ ಏನು? ಹಾಗಾಗಿ ಲೈಫ್ ಇನ್ಶೂರೆನ್ಸ್ ಅನ್ಪ್ರಿಡಿಕ್ಷನ್ ಇವೆಂಟ್ಸ್ನ ಕವರ್ ಮಾಡಲಿಕ್ಕೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಲೈಫ್ ಇನ್ಶೂರೆನ್ಸ್. ಅದರಲ್ಲೂ ಲಾಂಗ್ ಟರ್ಮ್ ಪ್ರೀಮಿಯಮ್, ಗ್ಯಾರಂಟೆಡ್ ರಿಟರ್ನ್ ಪ್ರೀಮಿಯಮ್ ಪ್ಲ್ಯಾನ್ ಈ ರೀತಿಯ ಕವರ್ ಇರುತ್ತೆ. ಅದನ್ನು ಸಂಬಂಧಪಟ್ಟವರ ಸಹಾಯ ತಗೊಂಡು ಮಾಡಿ. ಮೂರನೇದು ಎಮರ್ಜೆನ್ಸಿ ಫಂಡ್. ಹೆಲ್ತ್ ಕವರ್ ಮಾಡಿದ್ದೀರಾ, ಲೈಫ್ ಕವರ್ ಮಾಡಿದ್ದೀರಾ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ಕೊಡಲಿಕ್ಕಾಗಲ್ಲ. ನಿಮ್ಮ ಮೊಬೈಲ್ ಹೋಯ್ತಪ್ಪ, ಲ್ಯಾಪ್ಟಾಪ್ ಹಾಳಾಯಿತು, ಬೇರೆದೇನೋ ಸಮಸ್ಯೆ ಬಂತು, ನಿಮ್ಮ ವಾಂಡ್ಸಲ್ಲಿ ಸೇವಿಂಗ್ ಮಾಡಿ ಕಾಯಲಿಕ್ಕಾಗಲ್ಲ, ಈ ಇನ್ವೆಸ್ಟ್ಮೆಂಟ್ ಅಂತೂ ನಿಲ್ಲಿಸ್ಲಿಕ್ಕಾಗಲ್ಲ. ಅದು ಬುದ್ಧಿವಂತಿಕೆ ಅಲ್ಲ. ಹಾಗಾಗಿ ನಮ್ಮ ತಿಂಗಳ ನೀಡ್ ಏನಿದೆ, ಏನೇ ಸಮಸ್ಯೆ ಬಂದ್ರೂ ನಮಗೆ 6 ತಿಂಗಳ ಖರ್ಚು ಇರಲೇಬೇಕು. 6 ತಿಂಗಳ ಖರ್ಚು ಎಮರ್ಜೆನ್ಸಿ ಫಂಡಲ್ಲಿ ಇರಲೇಬೇಕು. ನಮ್ಮ ತಿಂಗಳ ನೀಡ್ ಏನಿದೆ, ಎಕ್ಸ್ಪೆನ್ಸ್ ಏನಿದೆ, ಬದುಕಲಿಕ್ಕೆ ಬೇಕಾಗುವಂಥದ್ದು 6 ತಿಂಗಳ ಖರ್ಚು ಇರಲೇಬೇಕು. ಇದನ್ನು ಎಲ್ಲಿ ಇಡೋದು? ಎಫ್ ಡಿಲೇ ಇಡ್ಬೋದು. ಎಫ್ ಡಿ ಪ್ರೊಟೆಕ್ಷನ್ ಮಾಡುತ್ತೆ ನಮ್ಮ ಹಣನ. ಅಥವಾ 70%ನ ಎಫ್ ಡಿಲಿ ಇಡ್ಬೋದು, 20%ನ ಸೇವಿಂಗ್ ಅಕೌಂಟಲ್ಲಿ ಇಡ್ಬೋದು, 10%ನ ಕ್ಯಾಶ್ ಮನೇಲೇ ಇಡಬೇಕು. ತುಂಬ ಸಲ ಏನಾಗುತ್ತೆ ಅಂದರೆ ನಮ್ಮ ಇನ್ವೆಸ್ಟ್ಮೆಂಟು ನಮ್ಮ ರಾತ್ರಿಯ ನಿದ್ದೆ ಕೆಡಿಸ್ಬಿಡುತ್ತೆ. ಏನಾಗುತ್ತೋ, ಹಣ ಎಲ್ಲಿ ಮುಳುಗೋಗುತ್ತೋ, ಈ ರೀತಿ ಯೋಚನೆ ಬರ್ತದೆ. ಹಾಗಾಗಿ ರಾತ್ರಿ ನಿದ್ದೆ ಹಾರುವಂಥ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಮ್ಮ ಖುಷಿಗೋಸ್ಕರ ಹಣ ಇರಬೇಕು, ಟೆನ್ಷನ್ ತಗೊಳ್ಕಲ್ಲ.